ಅಪಶಕನ. ಅಯ್ಯೋ ಶಿವನೇ, ಯಾಕಪ್ಪ ಹೀಗೆ ಮಾಡಿದೆ? ಅಜ್ಜಿ ರಿಲ್ಯಾಕ್ಸ್ ಅಜ್ಜಿ, ರಿಲ್ಯಾಕ್ಸ್. ಚಿಕ್ಕಮ್ಮ ಕಂಕಣ ಸರಿಯಾಗಿ ಕಟ್ಟಿರಲಿಲ್ಲ, ಅದಕ್ಕೆ ಬಿದ್ದೋಗಿದೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತೀಯಾ? ಅಪ್ಪ ತಗೊಳ್ಳಿ, ಇವಾಗ ಬಿಗಿಯಾಗಿ ಕಟ್ಟಿ. ಬರೀ ಮದುವೆ ಅಲ್ಲ, ಆ್ಯನಿವರ್ಸರಿ ಬರೋವರೆಗೂ ಬಿಚ್ಚೋಗ್ಬಾರ್ದು. ಹಾಗೆ ಅರ್ಜುನ್, ಎಂಥ ಟೆನ್ಷನ್ ಇರಲಿ ಕಣ, ನಿನ್ನ ತಮಾಷೆ ಮಾತುಗಾರಿಕೆಯಿಂದ ಎಲ್ಲನೂ ತಿಳಿ ಮಾಡಿಬಿಡ್ತೀಯ. ರುದ್ರ, ಒಂದು ನಿಮಿಷ ಬಾ. ಅಮ್ಮ, ನೀವು ಹೊರಡೋದಕ್ಕೆ ರೆಡಿಯಾಗಿ. ಹಾಳಾಗೋಗ್ಲಿ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಂತೆ. ಫೋನ್ ಮಾಡಿ ಕರೆದೇ ಬಿಡೋಣ. ಈ ಮೆಂಟ್ಲಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಇವ್ರು ಸಾಹಸನೇ ಬೇಡ. ನೀನು ರಿಸೀವ್ ಮಾಡೋವರೆಗೂ ನಾನು ಕಾಲ್ ಮಾಡ್ತಾನೆ ಇರ್ತೀನಿ. ಹಾಳಾಗಿ ಹೋಗಲಿ, ಅದೇನು ಅಂತ ಕೇಳೋಣ. ಹಲೋ ಹಲೋ, ನೀನು ಎಲ್ಲಿದ್ಯಾ? ನಾನು ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಎಲ್ಲಿದ್ರು ಈಗಲೇ ನನ್ನ ಕಣ್ಣೆದ್ರು. ನಿಂತಿದ್ದಾಗೆ ಬಾ ಅಂತಂದ್ರೆ ಹೇಗ್ರಿ? ಅವೆಲ್ಲ ಗೊತ್ತಿಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ನೀನು ನನ್ನ ಕಣ್ಣೆದುರುಗಡೆ ಇರಬೇಕು ಅಷ್ಟೇ. ಅವೆಲ್ಲ ಆಗಲ್ಲ ರೀ, ಅದೇನು ಹೇಳಬೇಕೋ ಫೋನಲ್ಲೇ ಹೇಳಿ. ಸರಿ ನೋಡು, ನಿನ್ನಿಂದ ನನ್ನ ಲೈಫ್ ಹಾಳಾಗಿದೆ. ಅದು ನಿನ್ನಿಂದಾನೇ ಸರಿ ಹೋಗಬೇಕು. ಕಿತ್ತೋಗಿರೋ ಟೇಪ್ ರೆಕಾರ್ಡರ್ ಥರ ಬರೀ ಅದನ್ನೇ ಹೇಳ್ತಿರಲ್ರಿ. ನೋಡಿ, ನಾನೇನೂ ಮಾಡಿಲ್ಲ. ಕಿತ್ತೋಗಿರೋದು ನನ್ನ ಲೈಫು. ನೋಡು, ನೀನು ನನಗೇನು ಹೇಳಬೇಡ. ಎಲ್ಲ ಫೋನಲ್ಲೇ ಹೇಳೋಕ್ಕಾಗಲ್ಲ. ಎಲ್ಲಿದ್ದರೂ ಇನ್ನು ಅರ್ಧ ಗಂಟೆಲಿ ನನ್ನ ಕಣ್ಣೆದುರುಗಡೆ ಇರಬೇಕು ಅಷ್ಟೇ. ನಾನು ತಪ್ಪೇ ಮಾಡಿಲ್ಲ ಅಂಥದ್ರಲ್ಲಿ ನೀವು ಹೇಳಿದ ಕಡೆ ಹೇಳಿದ ಟೈಮಿಗೆ ನಾನು ಬರಬೇಕಾ? ನಿನಗೇನು ಬೇಕು ಕೇಳು, ಅದನ್ನು ನಾನು ಕೊಡ್ತೀನಿ. ನೋಡಿ ಮೇಡಮ್, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನನ್ನ ಲವ್ ಸ್ಟೋರಿಗೆ ನಮ್ಮ ಮಾವನ ಕಡೆಯಿಂದ ಪ್ರಾಬ್ಲಮ್ ಇದೆ. ಹಾಗೆ ನನಗೊಂದು ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಸಪೋಸ್ ನೀವು ನನ್ನ ಲವ್ ಸ್ಟೋರಿಗೆ ಹೆಲ್ಪ್ ಮಾಡ್ತೀರಾ ಅಂತಂದರೆ ನಾನು ನಿಮ್ಗೆ ಏನು ಸಹಾಯ ಮಾಡೋದಕ್ಕೂ ರೆಡಿ. ಡೀಲಾ? ಅಷ್ಟೇ ತಾನೇ. ಮೊದಲು ನೀನಿಲ್ ಬಾ. ಅದೆಲ್ಲ ನನಗೆ ಗೊತ್ತಿಲ್ಲ. ಡೀಲ್ ಅಂದರೆ ಡೀಲು. ಸದ್ಯಕ್ಕೆ ನನಗೆ ಅರ್ಜೆಂಟಾಗಿ 2 ಲಕ್ಷ ರೂಪಾಯಿ ಬೇಕು. ಕೊಡ್ತೀರಾ? ನೋಡು, 2 ಲಕ್ಷ ಅಲ್ಲದೆ ಇದ್ದರೆ 20 ಲಕ್ಷ ಕೊಡ್ತೀನಿ. ಇನ್ನೆಲ್ಲೇ ಇದ್ದರೂ ಅರ್ಧ ಗಂಟೆಲಿ SJB ಪಾರ್ಕ್ ಹತ್ರ ಬಾ ಅಷ್ಟೇ. ಓಕೆ ಓಕೆ, ಅಲ್ಲೇ ವೆಯ್ಟ್ ಮಾಡ್ತೀರಿ, ಬರ್ತೀನಿ. ಬಾ ಹರ್ಷ, ಕಾಯ್ತಾ ಇರ್ತೀನಿ. ಬೇಗ ಬಾ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.